ಮೋದಿ ದೇಶದ್ರೋಹಿ ಎಂಬ ನಸೀರ್ ಹೇಳಿಕೆ ವಿಚಾರ ಪರಿಷತ್ನಲ್ಲಿ ವಾಗ್ಯುದ್ಧಕ್ಕೆ ಕಾರಣ ಆಯಿತು. ಬಿಜೆಪಿ ಕಾಂಗ್ರೆಸ್ ಎಂಎಲ್ಸಿಗಳ ನಡುವೆ ವಾಗ್ಯುದ್ಧ. ನಸೀರ್ ಅಹಮದ್ ವಿರುದ್ಧ ಕೇಸರಿ ಕಲೆಗಳು ಮುಗಿಬಿದ್ದು ಕಾಂಗ್ರೆಸ್ ಎಂಎಲ್ಸಿ ನಸೀರ್ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಸದನದ ಬಾವಿಗಿಳಿದು ಬಿಜೆಪಿಯಿಂದ ಪ್ರತಿಭಟನೆ. ವಿಧಾನ ಪರಿಷತ್ನಲ್ಲಿ ನಡೆದಂತಹ ಮಾತಿನ ಜಟಾಪಟಿ ಇದು. ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಮೋದಿ ದೇಶದ್ರೋಹಿ ಎನ್ನುವಂತಹ ಹೇಳಿಕೆ ಕೊಟ್ಟದ್ದು, ಈ ರೀತಿ ಮಾತನಾಡೋದು ಸರಿಯಲ್ಲ, ಕ್ಷಮೆ ಯಾಚಿಸಬೇಕು ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ. ಈಗ ಅಂದ್ರೆ ಒಬ್ಬ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಕಾನೂನಲ್ಲಿ ಅವಕಾಶ ಇದೆಯಾ? ನಸೀರ್ ಅಹಮದ್ ಕ್ಷಮೆ ಕೇಳಬೇಕು, ಇಲ್ಲ ಅವರನ್ನ ಹೊರಗೆ ಹಾಕಬೇಕು. ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ನಲ್ಲಿ ಆಗ್ರಹಿಸಿದರು. ವಿಶ್ಲೇಷಣೆ ಬೇಡ, ಕ್ಷಮೆ ಕೇಳಿ ಅಂತ ಬಿಜೆಪಿ ನಾಯಕರು ಬಿಗಿಪಟ್ಟು ಹಿಡಿದರು. ನೀವ್ಯಾರು ಹೊರಗೆ ಹಾಕಿ ಅಂತ ಹೇಳೋದಕ್ಕೆ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ನೀವೇ ಸಭಾಪತಿ ಸ್ಥಾನದಲ್ಲಿ ಕೂರಿ ಅಂತ ಛಲವಾದಿಗೆ ಕಾಂಗ್ರೆಸ್ ನಾಯಕರು ಪಂಚ್ ಕೊಟ್ರು. ಬಿಜೆಪಿಯ ಕ್ಷಮೆ ಆಗ್ರಹಕ್ಕೆ ನಸೀರ್ ಅಹಮದ್ ಮತ್ತೆ ತಿರುಗೇಟು. ನೀವು ಹೇಳಿದ್ದು ತಪ್ಪು, ಅದರಿಂದ ಅಕ್ಷಮ್ಯ, ಅದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನ್ ಆದೇಶ ಕೊಟ್ಟಿದೆ ಅದನ್ನು ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ನೀವೇ ಪೀಠದಲ್ಲಿ ಕುಂತ್ಕೊಂಡ್ಬಿಡಿ, ಇಲ್ಲಾಂದ್ರೆ ಮಾತುಗಳನ್ನು ಬೆಂಬಲಿಸ್ತೀರಾ ನೀವು? ಅವರು ಹೇಳಿದ್ದನ್ನು ಬೆಂಬಲಿಸ್ತೀರಿ ಅಂದ್ರೆ ಹೇಳಿ. ಸಭಾನಾಯಕರೇ, ಅಲ್ಲಲ್ರಿ, ಒಂದ್ ನಿಮಿಷ, ಒಂದು ಟ್ರ್ಯಾಕಿಗೆ ಹೊಂಟಿದೆ, ಅದು ಮುಗಿಲಿ, ಆಮೇಲೆ ನೀವು ಹೇಳಕತ್ರ ಅದಕ್ಕೆ ವಿಶ್ಲೇಷಣೆ ಬೇಡ. ಆಯ್ತು ರೀ, ಆಯ್ತು, ಕೇಳ್ಬೇಕಾಗತಿ. ಒಮ್ಮಿಗೆ ಎಲ್ಲ ನೀವು ಹೇಳ್ದಂಗ ಆಗುದಲ್ಲ. ನಜೀರ್ ಅಹಮದ್ ಅವರ ಸಭಾಪತಿಯವರ ಇವತ್ತು ನಾವು ಬೆಳಗ್ಗೆ ಬಂದಾಗ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿ ಅವರು ಇದು ಏನು ಪಾಕಿಸ್ತಾನ ನಾಲ್ಗೆನಾ, ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ, ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ, ನಾವೇನೋ ಪಾಕಿಸ್ತಾನದಿಂದ ಬಂದಿದೀವ? ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳ್ಬೇಕು?